ಹಾಯ್ ಫ್ರೆಂಡ್ಸ್, ನಾನಿವತ್ತು ಈಸಿಯಾಗಿ ಹೇಗೆ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆಯೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಮೊಸರು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇದು ಒಂದಿನದ ಮೊಸರನ್ನ ಹೆಪ್ಪಾಕಿ ಇಟ್ಕೊಂಡಿದ್ದೀನಿ ರಾತ್ರಿ. ಸ್ವಲ್ಪ ಉಗುರು ಬೆಚ್ಚ ಇರುವನ್ನ ಹಾಲಿಗೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳಿ. ಆವಾಗ ಮೊಸರು ಹುಳಿ ಬರಲ್ಲ, ಮಜ್ಜಿಗೆನೂ ಹುಳಿ ಆಗಲ್ಲ, ತುಂಬ ಸ್ವೀಟಾಗಿ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮಧ್ಯಾಹ್ನದ ಹೊತ್ತಿಗೆ ತುಂಬ ಹುಳಿ ಬಂದುಬಿಡುತ್ತೆ. ಇವಾಗ ನಾವು ಹೇಗೆ ಈಸಿಯಾಗಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿಬೋದು ತುಂಬ ಬೇಗ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವಿವಾಗ ಮಜ್ಜಿಗೆ ಅಂಡೆಗೆ ಹಾಕ್ಕೊಂಡು ಆಡಿಸ್ಕೊಳ್ಳೋಣ. ಇದು ತುಂಬ ಗಟ್ಟಿ ಇರೋದ್ರಿಂದ ನಾನು ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ. ಯಾಕೆಂದರೆ ಇದನ್ನು ಮಜ್ಜಿಗೆ ಅಂಡೆ ಹಾಕುವಾಗ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಅದರಿಂದ ತಿರುಗಿಸ್ಕೊಂಡು ಇವಾಗ ನಾನು ಇದನ್ನು ಮಜ್ಜಿಗೆ ಅಂಡೆಗೆ ಹಾಕೋತಾ ಇದ್ದೀನಿ. ನೋಡಿ, ಇದು ಮಜ್ಜಿಗೆ ಆಡಿಸೋ ಅಂಡೆ. ಅಂದರೆ ಒಬ್ಬೊಬ್ಬರು ಸಿಟಿ ಸೈಡೆಲ್ಲ ಇದು ಮಿಕ್ಸಿಯಲ್ಲಿ ಆಡಿಸ್ಕೋತಾರೆ. ನಾನು ಮಜ್ಜಿಗೆ ಆಡಿಸೋ ಅಂಡೆಯಲ್ಲಿ ಆಡಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಮೊಸರನ್ನ ಹಾಕ್ಕೊಳ್ಳೋಣ. ಇವಾಗ ನಾನು ಮಜ್ಜಿಗೆನ ಹಾಕ್ಕೊಂಡಿದ್ದೀನಿ, ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಅದನ್ನು ಆಡಿಸ್ಕೊಳ್ಳೋಣ. ಇದು ಮಜ್ಜಿಗೆ ಆಡಿಸೋಂಥ ಕೋಲು. ಇವಾಗ ಮಜ್ಜಿಗೆನ ಆಡಿಸ್ಕೊಳ್ಳೋಣ. ನಾನಿವಾಗ ಇದಕ್ಕೆ ನೀರೇನು ಹಾಕಿಲ್ಲ, ಹಾಗೆ ಮೊಸರು ಹಾಕ್ಕೊಂಡು ಆಡಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಏನು ಹಾಕ್ತೇನೆ ಹಾಗೇ ಆಡಿಸ್ಕೊಳ್ಳಿ. ನೋಡಿ, ಇವಾಗ ನಾನು ಹೇಳಿದ್ನಲ್ಲ, ಒಂದು 5 ನಿಮಿಷನೂ ಬೇಡ, ಒಂದು ಸ್ವಲ್ಪ ಒಂದು 2-3 ನಿಮಿಷ ಆಡಿಸ್ಕೊಳ್ಳಿ. ಇವಾಗ ಕಾಣಿಸ್ತಾ ಇದೆಯಲ್ಲ ನೋಡಿ, ಸ್ವಲ್ಪ ಬೆಣ್ಣೆ ಬರೋ ಥರ ಗಟ್ಟಿ ಗಟ್ಟಿ ಯೆಲ್ಲೋ ಕಲರ್ ಆಗಿದೆ. ಇವಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪನೇ ನೀರು ಹಾಕೋತಾ ಮಜ್ಜಿಗೆನ ಆಡಿಸ್ಕೋಬೇಕು. ಯಾಕೆಂದರೆ ಮೊಸರು ತಿಳಿಯಾದಷ್ಟು, ಮಜ್ಜಿಗೆನ ತಿಳಿ ಮಾಡಿಕೊಂಡಷ್ಟು ಬೆಣ್ಣೆ ತುಂಬ ಬೇಗ ಬರುತ್ತೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ನಿಮಿಷ ಆಡಿಸ್ಕೊಳ್ಳಿ, ಮತ್ತೆ ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಷ್ಟೊತ್ತಿಗೆ ಬೆಣ್ಣೆ ರೆಡಿ ಆಗುತ್ತೆ. ಇವಾಗ ನೋಡಿಷ್ಟು ಬೆಣ್ಣೆ ಅರ್ಧ ರೆಡಿಯಾಗಿದೆ. ಇವಾಗ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಬೆಣ್ಣೆ ಅರ್ಧ ಆಗಿದೆ. ಇವಾಗ ಸ್ವಲ್ಪ ಗಟ್ಟಿ ಆಗಬೇಕಲ್ಲ, ಅದರಿಂದ ಇನ್ನೊಂದು 1-2 ನಿಮಿಷ ಕಡ್ಕೊಳ್ಳೋಣ. ನೋಡಿ, ಇವಾಗ ಮಜ್ಜಿಗೆ ಆಡಿಸಿ ಆಗಿದೆ, ಬೆಣ್ಣೆ ಕೂಡ ಬಂದಿದೆ. ಇವಾಗ ಕಾಣಿಸ್ತಾ ಇದೆಯಲ್ಲ, ಬೆಣ್ಣೆ ರೆಡಿಯಾಗಿದೆ. ಇದನ್ನು ನಾವೀಗ ಒಂದು ಪಾತ್ರೆಗೆ ಸುರ್ಕೊಳ್ಳೋಣ. ಇದರಲ್ಲೇ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ನಾನೊಂದು ಬೇರೆ ಪಾತ್ರೆಗೆ ಇದನ್ನು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಅದೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ. ಇದನ್ನು ಇವಾಗ ಉಂಡೆ ಮಾಡ್ಕೊಳ್ಳೋಣ. ನೀವು ಮಿಕ್ಸಿಲಿ ಆಡಿಸೋರಾದರೂ ಅಷ್ಟೇ ಸ್ವಲ್ಪ ಜಾಸ್ತಿ ನೀರು, ಮಜ್ಜಿಗೆ ತಿಳಿಯಾಗುತ್ತೆ, ಆದರೆ ಬೆಣ್ಣೆ ತುಂಬ ಬೇಗ ಬರುತ್ತೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ. ಆವಾಗ ಬೆಣ್ಣೆ ತುಂಬ ಬೇಗ ಬರುತ್ತೆ. ಇಲ್ಲಾಂದರೆ ಎಷ್ಟು ಹೊತ್ತಾದ್ರೂ ಬೆಣ್ಣೆ ಬರಲ್ಲ.
ನೋಡಿ ಇವಾಗ ಬೆಣ್ಣೆ ತೆಗೆದಿದ್ದೀನಿ. ಇದು ಒಂದಿನದ ಬೆಣ್ಣೆ, ತುಂಬ ಸ್ಮೂತಾಗಿದೆ. ಇದರಲ್ಲಿ ತುಂಬ ಮಜ್ಜಿಗೆ ಇರುತ್ತೆ, ಅದರಿಂದ ಇದನ್ನು ನಾವು ಸ್ವಲ್ಪ ತೊಳೆದುಬಿಟ್ಟು ಆಮೇಲೆ ಉಂಡೆ ಕಟ್ಟಿ ಫ್ರಿಡ್ಜಲ್ಲಿ ಎತ್ತಿಟ್ಕೋಬಹುದು. ನೋಡಿ ಇದನ್ನು ನಾನು ಹೀಗೆ ತೊಳಿತಾ ಇದ್ದೀನಿ. ನೋಡಿ ಎಷ್ಟೊಂದು ಮಜ್ಜಿಗೆ ಅಂಶ ಇರುತ್ತೆ ಅಂತ. ಇಷ್ಟೊಂದು ಮಜ್ಜಿಗೆ ಅಂಶ ಬಿಟ್ಕೊಂಡ್ರೆ ಇದು ತುಪ್ಪ ಮಾಡಬೇಕಾದ್ರೆ ತುಪ್ಪ ಬೇಗ ಹಾಳಾಗುತ್ತೆ. ಅದರಿಂದ ಫಸ್ಟೇ ಮಜ್ಜಿಗೆನ ತೆಗಿಬೇಕು. ಬೆಣ್ಣೆಯಲ್ಲಿ ತುಂಬ ಕ್ಲೀನಾಗಿ ತೊಳೆದಿಟ್ಕೊಂಡ್ರೆ ಮತ್ತೆ ಏನು ಬೆಣ್ಣೆ ಮಾಡಬೇಕಾದ್ರೆ ತೊಳಿಬೇಕು ಅಂತ ಇರೋಲ್ಲ. ಯಾಕಂದರೆ ಫ್ರಿಡ್ಜಲ್ಲಿ ಇರೋದ್ರಿಂದ ಗಟ್ಟಿಯಾಗಿರುತ್ತೆ, ಅದರಲ್ಲಿ ತೆಗಿಯೋದಕ್ಕಾಗಲ್ಲ. ಅದರಿಂದ ಮೊದಲೇ ತೆಗೆದಿಟ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಬೇಗ ಮಜ್ಜಿಗೆ ಮತ್ತು ಬೆಣ್ಣೆ ರೆಡಿ ಆಯಿತು ಅಂತ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು, ಆದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಜ್ಜಿಗೆನ ಆಡಿಸ್ಕೋಬೇಕಾಗುತ್ತೆ. ಹೇಗೆ ತುಂಬ ಟಿಪ್ಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ, ರೆಸಿಪೀಸ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೇಗೆ ನೋಡ್ತಾ ಇರಿ.